ನಮಸ್ಕಾರ. ಹೋಲಿ ಬಣ್ಣಗಳ ಹಬ್ಬ. ಇದರ ಹಿಂದಿರುವ ಪುರಾಣ ಕಥೆಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದುಷ್ಟರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ವಿಷ್ಣುವಿನ ಆರಾಧನೆಯ ತ್ಯಜಿಸುವಂತೆ ಒತ್ತಾಯಿಸ್ತಾನೆ. ಪ್ರಹ್ಲಾದನು ನಿರಾಕರಿಸಿದಾಗ ಅವನನ್ನು ಕೊಲ್ಲಲು ಸಹೋದರಿಯಾದ ಹೋಳಿಕಳ ಬಳಿ ಸಹಾಯವನ್ನು ಕೇಳ್ತಾನೆ. ಬೆಂಕಿಯಿಂದ ರಕ್ಷಿಸುವ ವಸ್ತ್ರಗಳನ್ನು ಹೊಂದಿರುವ ಹೋಳಿಕಾ ತನ್ನ ಶಕ್ತಿಯನ್ನು ದುಷ್ಟತೆಗೆ ಬಳಸಿದ ಕಾರಣ ಅವಳೇ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಾಳೆ. ಆ ವಸ್ತ್ರಗಳ ಸಹಾಯದಿಂದ ಪ್ರಹ್ಲಾದನು ಬದುಕುಳಿಯುತ್ತಾನೆ. ಇದು ಒಳ್ಳೆತನವು ಸದಾ ಜಯಿಸುವುದರ ಸಂಕೇತ. ಇನ್ನೊಂದು ಕತೆ ಕೃಷ್ಣ ಮತ್ತು ರಾಧೆಯ ತಮಾಷೆ. ಕೃಷ್ಣನು ತನ್ನ ಕಪ್ಪು ಮೈ ಬಣ್ಣದಿಂದ ಹಿಂಜರಿದಾಗ ತಾಯಿ ಯಶೋದೆಯ ಸಲಹೆಯಂತೆ ರಾಧೆಗೆ ಬಣ್ಣ ಹಚ್ಚಿದನು. ಅದರಿಂದ ಹುಟ್ಟಿದ ಸಂಪ್ರದಾಯವೇ ಹೋಲಿ ಹಬ್ಬ ಎಂದು ಆಚರಣೆ ಮಾಡಲಾಗುತ್ತದೆ. ಹೋಲಿ ಹಬ್ಬ ಶಿವ ಮತ್ತು ಮನ್ಮಥನ ಕಥೆಯೊಂದಿಗೂ ಸಂಬಂಧಿಸಿದೆ. ಶಿವನ ಧ್ಯಾನ ಮುರಿಯಲು ಮನ್ಮಥನು ಪ್ರೇಮದ ಬಾಣ ಹಾರಿಸಿದಾಗ ಅದಕ್ಕೆ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಭಸ್ಮ ಮಾಡ್ತಾರೆ. ಶ್ರದ್ಧೆಯಿಂದ ಪತ್ನಿ ರತಿ ತಪಸ್ಸು ಮಾಡಿದ ಬಳಿಕ ಮನ್ಮಥನು ಪುನಃಜೀವಂತನಾದನು. ಇದರಿಂದ ಹೋಲಿ ಪ್ರೇಮದ ಸಂಕೇತವೂ ಆಗಿದೆ. ಹೋಲಿ ವೈಜ್ಞಾನಿಕವಾಗಿಯೂ ಕೂಡ ಸಹಾಯಕ. ಅರಿಶಿಣ ಮತ್ತು ನೈಸರ್ಗಿಕ ಬಣ್ಣಗಳು ಚರ್ಮವನ್ನು ರಕ್ಷಿಸಿ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ. ಹೋಲಿ ಎಂದರೆ ಬಣ್ಣ, ಸಂತೋಷ, ಸ್ನೇಹ, ಪ್ರೀತಿ. ಈ ಬಾರಿಯ ಹೋಳಿಯನ್ನ ಹೃದಯಪೂರ್ವಕವಾಗಿ ಆಚರಿಸೋಣ. ಧನ್ಯವಾದಗಳು.